ನೋಡ್ ಪಾಪು, ನಿಮ್ಮ ಅಪ್ಪಂಗ ನಿನ್ನ ಮ್ಯಾಲ ಪ್ರೀತಿ ಬಂದೈತಿ. ಈಗ ಅವರು ನನ್ನ ಜೊತೆ ಮಾತಾಡ್ಬಿಟ್ಟಿದ್ರು, ನೀ ನನ್ನ ಹೊಟ್ಟೆಗದಿ ಅನ್ನೋದು ಗೊತ್ತಾಗೆ ಅವ್ರು ಮತ್ತೆ ಮೊದಲಿನಂಗೆ ಪ್ರೀತಿ ತೋರ್ಸತ್ತಾರ. ಮತ್ತು ನಾವಿಬ್ರು ಮೊದಲಿನಂಗೆ ಒಂದಾಗೇವಿ. ನನಗೆ ನಿನ್ನಿಂದಾಗಿ ಮತ್ತು ನಿಮ್ಮ ಅಪ್ಪನ ಪ್ರೀತಿ ಸಿಗ್ತಾ ಐತಿ. ಆದ್ರೆ ಅತ್ತೇನ ನಾನು ಯಾಕೋ ಇನ್ನೂ ಒಪ್ಕೋತಾ ಇಲ್ಲ. ಎಲ್ಲರೂ ಮುಂದೆ ಪ್ರೀತಿ ತೋರಿಸ್ತಾರ, ಆದ್ರೆ ನಾನು ಅತ್ತೆ ಇದ್ದಾಗ ನನಗೆ ಬೈತಾರ. ಅವರು ನನ್ನನ್ನು ಒಂದಲ್ಲ ಒಂದಿನ ಒಪ್ಕೋತಾರ. ನಮ್ಮ ಅತ್ತೆಮ್ಮ ಒಳ್ಳೆಯವರು, ಅವ್ರ ಮನಸ್ಸು ಬೆನ್ನೆ ಅಂತದು. ಏನು ಅಮ್ಮೋರು ಇಲ್ಲಿ ನಿಂತ್ಕೊಂಡು ಹೊಟ್ಟೆ ನೋಡ್ತಾ ಏನೋ ಯೋಚನೆ ಮಾಡ್ತಿರೋಗಿದೆ. ನನ್ನ ಮಗು ಜೊತೆ ಏನಾದರೂ ಮಾತಾಡ್ತಾ ಇದ್ರೆ ಹೇಗೆ? ಅದು ರೀ ಪಾಪು ಎಷ್ಟು ದಿನಕ್ಕೆ ಮೂಮೆಂಟ್ ಮಾಡುತ್ತೆ ಅಂತ ಕೆಲಸ ನೋಡಾತಿದ್ನಿ. ಅದು 5 ತಿಂಗಳು ಹಿಂಗದು ಮೂಮೆಂಟ್ ಅದು ಮಾಡ್ತಿರ್ಬೋದು. ಅವಾಗ ಕಿಕ್ ಮಾಡ್ತೈತಂತ. ನನಗೆ ಅಜ್ಜಮ್ಮ ಅಂದ್ಲ, ಅದು ಗುದ್ದುತ್ತಂತ. ಅದನ್ನು ನಾನು ಯಾವಾಗ ಅನ್ಭವಿಸ್ತೀನಿ ಅನ್ನೋ ಹಂಗೆ ಆಗತ್ತೈತಿ ನನಗೆ. ಹೌದು, ನಿಮ್ಗೆ ಯಾವ ಮಗು ಇಷ್ಟ? ನನ್ಗೆ ನಿನ್ನ ಥರ ಮುತ್ತಾಗಿರೋ ಪುಟ್ಟ ಸುಂದರಿ ಬೇಕು. ನಿನಗೆ? ನನಗೆ ನಿಮ್ಮ ಥರ ಇರೋ ಪುಟ್ಟ ಕೃಷಿ ಬೇಕು ಅಂತ ಅನಿಸ್ತಾ ಇದೆ. ನನಗೆ ನಿಮ್ಮ ಥರ ಇರೋ ಪುಟ್ಟ ಕೃಷಿ ಬೇಕು ರೀ. ಯಾಕಂದ್ರೆ ಒಂದೊಂದು ಸರಿ ಅನಿಸುತ್ತೆ ಅಮ್ಮನ ಪ್ರೀತಿ ಅತ್ತೆ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ನನಗೆ ಪುಟ್ಟ ಕೃಷಿ ಬರಲಿ ಅಂತ. ಆದರೆ ಒಂದೊಂದು ಸತಿ ಅಮ್ಮನ ಹೊಟ್ಟೆಲಿ ಹುಟ್ಟಬರ್ಬೋದಾ ಅಂತ ದೇವ್ರ ಹತ್ರ ಕೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನಿಮ್ಮ ಆಸೆ ಅಂತಲೇ ಆಗಲಿ, ನಿಮ್ಮ ಆಸೆ ಅಂತ ಹೆಣ್ಮಗು ಹುಟ್ಟಲಿ, ಇಲ್ಲ ನನ್ನ ಆಸೆ ಅಂತ ಗಂಡು ಮಗು ಹುಟ್ಟಲಿ, ಯಾವ್ದು ಹುಟ್ಟಿದ್ರು ಮಕ್ಕಳೇ ಅಲ್ವಾ. ನಾವಿಬ್ಬರು ಅದಕ್ಕೆ ಪ್ರೀತಿ ತೋರ್ಸೋಣ. ನಿಮ್ಮಂಥ ಗಂಡ ಸಿಗಾಕ ನಾನು ಭಾಳ ಪುಣ್ಯ ಮಾಡೇನ್ರಿ. ಇಂಥ ಗಂಡ ನನಗೆ ಜೀವನದಾಗ ಸಿಗ್ತಾ ಇದ್ನೋ ಅಲ್ವೋ ಗೊತ್ತಿಲ್ಲ, ಆದರೆ ನಾನು ಮಾಡಿದ ಅದೃಷ್ಟನೋ ಏನೋ ಗೊತ್ತಿಲ್ಲ. ನಾನು ಅಷ್ಟು ಕಷ್ಟಪಟ್ಟಿದ್ಕ ಆ ದೇವ್ರು ನನಗೆ ನಿಮ್ಮಂಥ ಗಂಡನ ಕೊಟ್ಟಿದ್ದಾನಂತ ಅನಿಸ್ತತಿ. ಜೀವನ ಪರ್ಯಂತ ನಾನು ಆ ದೇವ್ರಿಗೆ ಚಿರಋಣಿಯಾಗಿದ್ರು ಸಾಲದು ರೀ. ಆದರೆ ಇವಾಗ ನನ್ನ ಹೊಟ್ಯಾಗ ಮಗುನೂ ಬರಾಕತ್ತದ. ನನಗೆ ಎಷ್ಟು ಖುಷಿ ಆಗತ್ತಂದ್ರೆ ಭಾಳ ಖುಷಿ ಆಗತ್ತೆ. ನನಗೂ ಸುಂದರಿ, ನನಗೂ ಹಂಗೆ ಖುಷಿ ಆಗತ್ತಿ. ಯಾಕೇನಾಯ್ತು? ವಾಮೆಂಟ್ ಆಗತ್ತಿ? ಬಂದಿರಿ. ಅಯ್ಯೋ ಪಾಪ. ಅಲ್ಲ, ಈ ವಾಮೆಂಟ್ ಒಂದು ಯಾಕೆ ಆಗೋದು ನಿಲ್ತಾ ಇಲ್ಲ? ಅಷ್ಟು ಒಳ್ಳೆ ಡಾಕ್ಟ್ರಿಗೆ ತೋರಿಸಿದ್ದೀವಿ, ಆದರೆ ಅವರು 3 ತಿಂಗಳು ಹಿಂಗೆ ಆಗ್ತದೆ ಅಂದಾರಲ್ಲ. ಹಿಂಗೆ ಆದ್ರೆ ಪಾಪ ಸುಂದ್ರಿ ಹೆಲ್ತ್ ಕಂಡೀಷನ್ ಹಾಳಾಕತಿ. ನಾನು ನಾಳೆ ಮತ್ತೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕು. ಪಾಪ ಎಷ್ಟೊಂದು ವಾಂತಿ ಮಾಡ್ಕೊಳತ್ತಾಳ. ವಾಂತಿ ಮಾಡ್ಕೊಂಡು ಹೊಟ್ಟೆಯಾಗಿರೋದೆಲ್ಲ ಖಾಲಿಯಾಗಿರ್ತೈತಿ. ಪಾಪ ಇಷ್ಟಪಟ್ಟು ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ತರಿಸ್ಕೊಂಡು ತಿಂದ್ಲು. ಈಗ ನೋಡಿದ್ರೆ ವಾಮೆಂಟ್ ಆಗತ್ತಿ. ಏನು ಮಾಡಬೇಕು ಏನೋ. ನನಗಂತೂ ಆಕೆ ನೋಡಿದ್ರೆ ಬೇಜಾರಾಗ್ತತಿ. ಊಟ ಮಾಡ್ತಾಳನ್ನ ಕೇಳಬೇಕು. ಕ್ರಿಶ್, ಏನು ಮಾಡತ್ತೀರಿ? ಅಲ್ಲ, ಊಟ ಮಾಡಕ್ಕೆ ಬರಂಗಿಲ್ಲ? ಅಮ್ಮ, ಅದು ಸುಂದ್ರಿ ವಾಮೆಂಟ್ ಮಾಡ್ಕೊಳಕ್ಕೆ ಹೋಗಿದ್ದಾಳ, ಅದನ್ನ ನೋಡಾತಿದ್ನಿ. ಪಾಪ ಎಷ್ಟು ವಾಮೆಂಟ್ ಮಾಡ್ಕೊಳತ್ತಾಳ. ಈಗ ವಾಮೆಂಟೇ ಕಡಿಮೆ ಆಗತ್ತಿಲ್ಲಮ್ಮ. ಅದಕ್ಕೆ ಏನಾದರೂ ಮನೆ ಮದ್ದು ಏನೂ ಇಲ್ವಾ ಅಮ್ಮ? ಏನಾದರೂ ಮನೆ ಮದ್ದು ಇದ್ರೆ ಮಾಡಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಡಾಕ್ಟ್ರು ನೋಡಿದ್ರೆ 3 ತಿಂಗಳು ಹಂಗೆ ಅಂತಾರೆ. ಆದರೆ ಆಕೆ ಈ ರೀತಿ ವಾಮೆಂಟ್ ಮಾಡೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗತ್ತಿಲ್ಲ ಅಮ್ಮ. ಆಕೆ ತಿಂದಿದ್ದು ಯಾವುದು ತಗ್ತಾನೇ ಇಲ್ಲ. ಮತ್ತು ಆಕೆ ಹೆಂಗೆ ಹೆಲ್ದಿಯಾಗಿ ಇರ್ತಾಳ ಪಾಪ ಅಂತ ಅನಿಸುತ್ತೆ ಅಮ್ಮ ನನಗೆ. ಮತ್ತು ಹಂಗಪ್ಪ, ನಾನು ನಿಮ್ಮ ಇಬ್ಬರನ್ನ ಹಿಡ್ದೇನೆ. ಮತ್ತು ನಾನು ಹೆಂಗೆ ಅವಾಗ ನನಗೂ ಹಿಂಗೆ ಆಗಿತ್ತು. ನಿಮ್ಮಪ್ಪ ಎಷ್ಟೆಲ್ಲ ತೋರಿಸಿದ್ರು ಅದು ಕಡಿಮೆನೇ ಆಗಲಿಲ್ಲ. 3 ತಿಂಗಳು ಆದ್ಮೇಲೆ ತಾನೇ ಕಡಿಮೆ ಆಯ್ತು. ಆಮೇಲೆ ಬೇಕಂದು ಏನು ತಿಂತವಲ್ಲ ಆರಾಮ್ ತಿಂದು ಇಷ್ಟು ಉಬ್ಬಿ ಬಿಟ್ಟಿದ್ನಿ. ಆಮೇಲೆ ಡೆಲಿವರಿ ಆದ್ಮೇಲೆ ಸ್ವಲ್ಪ ಇಳಿದ್ನಿ ನೋಡು. ನೀವೆಲ್ಲ ಈಗ ಆರಾಮದಿರಲ್ಲ. ಹಂಗೆ ಮತ್ತು ಪ್ರೆಗ್ನೆನ್ಸಿ ಟೈಮ್ದಾಗ ವಾಮಿಟ್ ಅದೆಲ್ಲ ಆಗೋದನ ಅದೆಲ್ಲ ಸಹಜವಾದ. ಅದೆಲ್ಲ ಆಗಬಾರ್ದು, ನಿಲ್ಲಿಸ್ಬೇಕು ಅಂದ್ರೆ ಅದು ಆಗಂಗೆ ಇಲ್ಲ. 3 ತಿಂಗಳಾದ್ರೂ ಅದು ಆಗೋದನಿಲ್ಲ, 2 ತಿಂಗಳಾದ್ರೂ ಅದು ಖಂಡಿತವಾಗಿ ಆಗೋದನ ಅದು. ಸರಿ, ಊಟಕ್ಕೆ ಬರ್ರಿ, ಅಕ್ಕಿನೂ ಕರ್ಕೊಂಡು ಬಾ ಊಟಕ್ಕೆ. ಬಂದ್ಯಾ? ಭಾಳ ವಾಮೆಂಟ್ ಆಯ್ತಾ? ಹಾಗೇನಿಲ್ಲ ರೀ, ನನಗೇನು ಊಟ ಬೇಡ, ನೀವು ಊಟ ಮಾಡಿ ಬನ್ನಿ. ಅತ್ತೆ, ನನಗೆ ಊಟ ಬೇಡ, ಯಾಕೋ ಹಸುವಾಗಿಲ್ಲ. ವಾಮೆಂಟ್ ಮಾಡಿ ನನಗೆ ಒಂಥರ ಆಗ್ತಾಯಿದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನೀವೆಲ್ಲ ಊಟ ಮಾಡಿ. ಅದು ಹೆಂಗಾಗ್ತೈತಿ? ಬಸ್ ಇರೋಕಿನ ಬಿಟ್ಟು ನಾವೆಲ್ಲ ಉಣ್ಣಾಕತ್ತೇನ? ನೀನು ಹೇಳ್ತೀನ ಕರ್ಕೊಂಡು ಬಾ. ನಾವೆಲ್ಲರೂ ಕಾಯಕತ್ತಿರ್ತೀವಿ ನೋಡಾಕಿ ಸಲುವಾಗಿ ಎಲ್ಲರೂ ಉಪವಾಸಕೊಂಡ್ರಬೇಕೇನ? ಜಲ್ದಿ ಕರ್ಕೊಂಡು ಬಾಕಿನ. ಅದು ಅಮ್ಮ ಆಕಿ ಬೇಡ ಅನ್ನಕತ್ತಾಳ. ಒತ್ತಾಯದಿಂದ ತಿಂದ್ರೆ ಮತ್ತೆ ವಾಮೆಂಟ್ ಆದರೆ ಏನು ಮಾಡೋದು? ಏನಾಗೋದಿಲ್ಲ, ಅದು ಹಂಗೆ ಆಗ್ತತಿ. ಕರ್ಕೊಂಡು ಬಾ ನೀನು. ಹೊಟ್ಟೆ ತುಂಬ ಊಟ ಮಾಡಲಿ. ಊಟ ಮಾಡ್ತಿದ್ರೆ ಹೆಂಗೆ? ಊಟ ಮಾಡ್ಕೊತ ಇರ್ಬೇಕು. ಮತ್ತು ಬೇಡ, ನನಗೆ ಊಟ ಬೇಡ, ಅದು ಬೇಡ ಅಂದ್ರೆ ಅದು ಅತ್ತೆಮ್ಮ ನನಗೆ ಇನ್ನೂ ವಾಮೆಂಟ್ ಬಂದಂಗೆ ಆಗತ್ತಿ. ಸಮಾಧಾನ ಇಲ್ಲ, ಗಂಟ್ಲ ಎಲ್ಲ ಉರಿಯಾಕತ್ತೈತಿ. ಊಟ ಮಾಡೋಕೆ ನನಗೆ ಇಷ್ಟನೇ ಇಲ್ಲ. ನನಗೆ ಬೇಡ ಅತ್ತೆಮ್ಮ, ಪ್ಲೀಸ್ ಇಲ್ಲ ಏನಿಲ್ಲ, ಬರಬೇಕು ಅಷ್ಟ. ಸುಮ್ಮನೆ ಬಾ. ಏನು ನೋಡಕತ್ತಿದಿ? ಹೇಳ್ಕೊಂಡು ಬಾ, ನೀನು ಹೇಳ್ತೀನ ಊಟ ಮಾಡಲಿ. ಈ ಟೈಮ್ದಾಗ ಹೊಟ್ಟೆ ತುಂಬ ಊಟ ಮಾಡಬೇಕು. ಕರ್ಕೊಂಡು ಬಾ. ಸರಿ ಅಮ್ಮ, ನೀನು ಹೋಗಿರು, ನಾನು ಕರ್ಕೊಂಡು ಬರ್ತೀನಿ. ಸರಿ, ಬೇಗ ಕರ್ಕೊಂಡು ಬಾ. ಸರಿ ಅಮ್ಮ. ಸುಂದ್ರಿ, ಅಮ್ಮ ಹೇಳಿದ್ ಕೇಳಿಸ್ಕೊಂಡೆಲ್ಲ. ಇವಾಗ ಬಾ, ಹೋಗಿ ಊಟ ಮಾಡಿಕೊಂಡು ನಿಂಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡು. ಜಾಸ್ತಿ ಬೇಡ, ಸ್ವಲ್ಪನೇ ಊಟ ಮಾಡು, ಸರಿನಾ?
ರೀ ನಂಗೆ ಊಟ ಮಾಡೋಕೆ ಮನಸ್ಸಿಲ್ಲ ರೀ. ನನಗೆ ವಾಮಿಟ್ ಬಂದಂಗೆ ಆಗ್ತಾ ಇದೆ, ಗಂಟ್ಲು ಎಲ್ಲ ಉರಿತಾ ಇದೆ, ನನಗೆ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಾ ಇದೆ, ನನಗೆ ಬರೋಕೆ ಆಗ್ತಾ ಇಲ್ಲ. ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಬಾ ಸುಂದ್ರಿ, ಹಾಗೆಲ್ಲ ಮಾಡಬೇಡ ಪ್ಲೀಸ್ ಬಾ. ಸರಿ, ನೀವು ಇಷ್ಟು ಕರಿತಾ ಇದ್ದೀರಾ ಅಂತ ನಾನು ಬರ್ತೀನಿ, ನಡೀರಿ ಹೋಗೋಣ. ಅಯ್ಯೋ ರೀ, ಮಳೆ ಜೋರೇ ಆಯಿತು, ಏನು ಮಾಡೋದು ಇವಾಗ? ಅಯ್ಯೋ ಹೌದು ಅಲ್ಲ, ಏನು ಮಾಡೋದು ಅಮ್ಮೋ ಇವಾಗ? ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಹೋಗಕತ್ರ ಇದೊಂದು ರಾಮಾಯಣ ಆಯ್ತಲ್ಲ ಮಗ. ಅಲ್ಲಿ ನೋಡಿದ್ರೆ ಕೆರೆ ಎಲ್ಲ ತುಂಬಿ ಬರಾಕತ್ತದ. ನಾವೇನಾದರೂ ಆ ಕಡೆ ಹೋಗ್ಬಿಟ್ಟ ಕೆರೆ ನಾವು ವಾಪಸ್ ಬರ್ಕೊಡ್ದ ಬಂದ್ಬಿಡ್ತತೇನೋ ಅಂತ ಅನ್ಸತಿ. ಬೇಡ, ನಾವು ಇವತ್ತು ಮನೆಗೆ ಹೋಗೋಣ. ಮಳೆ ನಿಂತ ಮೇಲೆ ಬೇಕಿದ್ರೆ ಹಾಸ್ಪಿಟ್ಲಿಗೆ ಹೋದ್ರಾತ, ಸರಿನಾ? ಸರಿ ರೀ, ಹಾಗೆ ಮಾಡೋಣ. ಇಲ್ಲ ಅಂದ್ರೆ ಸುಮ್ಮನೆ ಎಲ್ಲಿ ಮಳೆಯಾಗ ಛತ್ರಿ ಬೇರೆ ತಂದಿಲ್ಲ ಅಲ್ಲ? ಛತ್ರಿ ತಂದೇವಿ, ಆದ್ರೆ ಈ ಛತ್ರಿಗೆ ಹಿಡ್ಕೊಂಡಾದ್ರೂ ಮಳೆಯಾಗ ಆ ಕಡೆ ಹೋಗುದು ಹೆಂಗ ನೋಡಲ್ಲ ಅಂದಿಟ. ಕೆರೆ ಯಾವ ರೀತಿ ಬಂದತ್ತಂತೇಳಿ ಆ ಕಡೆ ಈ ಕಡೆ ಎಲ್ಲ ಫುಲ್ ಆಗ್ಬಿಟ್ಟತಿ, ನದಿ ಅದಂಗೆ ಆಗೈತಿ. ಹಿಂಗೆ ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಮೊದಲೇ ರಾಡ್ ಬೇರೆ ಆಗೈತಿ, ಕಾಳು ಅದು ಬಿದ್ದುಬಿಟ್ರೆ ಭಾಳ ಕಷ್ಟ. ಸರಿ, ಇವಾಗ ನಾವು ಮನೆಗೆ ಹೋಗೋಣ, ಮತ್ತೆ ಬೇಕಿದ್ರ ನಾಳೆ ಬರೋಣಂತ. ಮಳೆಯಾಗ ನಿಂತ ಏನು ಮಾಡಕತ್ತಾರ ಸಚಿನ? ಯೋ ಅಮ್ಮ, ಅಲ್ಲ ಮಳೆಯಾಗ ನಿಂತ ತೋರ್ಸ್ಕೊಂತ ಏನು ಮಾಡಕತ್ತೀರಿ? ನಾನು ಆ ಕಡೆ ಹೊಂಟಿದ್ನಿ, ನಿಂತ ಪರಿ ಮಳಿ ಬಂದು ಅಯ್ಯೋ ನಂತಿ ಅದಂಗೆ ಆಗ್ಬಿಟ್ಟತಲ್ಲ. ಭಾಳ ಕಡೆ ಐತಿ. ನಾನು ನಿಂತ ಮಳೆಯಾಗ ಸುಮ್ಮನೆ ಬಂದ ನೋಡು. ಅಲ್ಲ ಛತ್ರಿಗೆ ತಂದಿಲ್ಲ, ಮಳೆ ನೋಡಿದ್ರೆ ಹಿಂಗೆ ಮಾತ್ರ ಕುಂತ ತೋರ್ಸ್ಕೊಂತ ನಿಂತು ಬಿಟ್ರಲ್ವ? ಏನಾರ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ತೀರಿ? ಮಳೆಗೆ ಎಲ್ಲೊಂಟ್ರಿ? ಅಯ್ಯೋ ಅಜ್ಜಿ, ನೀವೇನಿಲ್ಲಿ? ಅದು ನಾವು ಹಾಸ್ಪಿಟ್ಲ್ಗೆ ಹೊಂಟಿದ್ವಿ, ಸ್ವಲ್ಪ ತೋರ್ಸೋದಿತ್ತು. ಆದ್ರೆ ನೋಡಿದ್ರೆ ಮಳೆ ಇಂಥ ಜೋರು ಅಲ್ಲಿಂದ ಇಲ್ಲ, ಮನೆಯಿಂದ ಬರುವಾಗ ಇಲ್ಲಿ ನೋಡಿದ್ರೆ ಒಮ್ಗಿಲಿ ಇಷ್ಟು ಜೋರು ಬರಾಕತ್ಬಿಡ್ತು. ಈ ಕಡೆ ಇಷ್ಟು ಮಳೆ ಐತೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಆದ್ರೆ ಛತ್ರಿಗೆ ಬೇರೆ ತಂದಿಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಲ್ತು. ಇವಾಗ ಮನೆಗೆ ಹೋಗ್ಬೇಕು ಅಥವಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಥವಾ ಇಲ್ಲೇ ನಿಂದಿರ್ಬೇಕು ಎಲ್ಲರ ಅನ್ನೋದು ಗೊತ್ತಾಗಲ್ತು. ಅಲ್ಲ ಅಜ್ಜಿ, ಮಳೆಯಾಗ ನೀವು ಇಷ್ಟು ಮಳೆಯಾಗ ಹೊರಗೆ ಏನಕ್ಕೆ ಬಂದಿರಿ? ಮೊದಲ ಚಳಿ ಬೇರೆ ಐತಿ, ಮತ್ತು ನೀವು ನೋಡಿದ್ರೆ ಇಷ್ಟು ವಯಸ್ಸಾಗ್ಯಾವ, ಹೊರಗೆ ಬಂದಿರಿ. ಹಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಿ? ಜ್ವರ, ನೆಗಡಿ, ಶೀತ ಏನಾದರೂ ಆಗಲಿ. ಹಾಂ, ಅಯ್ಯೋ ಶಿವನ, ನಾನು ಬರಾತಿರ್ಕಿಲ್ಲ, ಅಲ್ಲಿಂದ ನೋಡಿದ್ನಿ ನೀವು ನಿಂತಿದ್ರಲ್ಲ, ಇವ್ರನ್ನೆಲ್ಲ ನೋಡೋಣಲ್ಲ ಅನ್ನೋ ಹಂಗೆ ಕಾಣಿಸ್ತು. ಅದಕ್ಕೆ ಕೊಡಿ ತೊಗೊಂಡು ಕಾಸ ಇಲ್ಲಿ ಗಂಟ ಬನ್ನಿ. ಇವ್ರು ಯಾಕೆ ಇಲ್ಲಿ ನಿಂತಾರಂತ ಹೇಳಿ ಕೇಳಾಕ, ನೀವು ನೋಡಿದ್ರೆ ಮಳೆಯಾಗ ನಿಂತೀರಿ, ಅತ್ತು ಇಲ್ಲ ಇತ್ತು ಇಲ್ಲ ಅನ್ನೋರಂಗೆ. ಅದಕ್ಕೆ ನಾನು ಮಾತಾಡ್ಸ್ಕೊಂಡು ಹೋದ್ರಾತಂತೇಳಿ ಬರ್ರಿ ನಮ್ಮ ಮನೆಗಾರ ಮಳೆ ನಿಲ್ಲೋ ಮಟ್ಟ ಬರ್ರಿ, ಮಳೆ ನಿಂತ ಮೇಲೆ ಹೋಗುವಂತ್ರ ಬರ್ರಿ. ಅಯ್ಯೋ ಇಲ್ಲ ಅಜ್ಜಿ, ಕರೆದಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ನಾವು ಮನೆಗೆ ಹೋಗ್ತಾವ್. ಸುಮ್ಮನೆ ಮತ್ತೆ ಮಳೆ ಹಿಂಗ ಜೋರ ಆಯ್ತಂದ್ರೆ ಮನೆಗೆ ಹೋಗುದು ಮತ್ತೆ ಭಾಳ ಕಷ್ಟ ಆಕತ್ತಾವ. ಅಲ್ಲ ಏನು ಹುಚ್ಚುಡ ನೀನು? ಇಷ್ಟು ಜೋರು ಮಳೆ ಬರಾಕತ್ತದ ಹೊಕ್ಕಾನಂತ. ಹೋಗುವಂತೆ ಬಾ, ಮೊದಲು ಮನೆಗೆ ಬಾ, ಆಮೇಲೆ ಹೋಗುವಂತೆ. ಹೌದ್ರಿ, ಮಳೆ ಇಷ್ಟು ಜೋರು ಬರಾಕತ್ತದಿ. ಮಳೆ ನಿಂತ ಮೇಲೆ ನಾವು ನಮ್ಮ ಮನೆಗೆ ಹೋಗೋಣಂತ. ಈಗ ಅಲ್ಲಿವರೆಗೂ ಅಜ್ಜಿಯವ್ರ ಮನ್ಯಾಗ ಕುಂದ್ರೂ ಬರ್ರಿ. ಹಾಂ, ಹೇಳೋದನ್ನ ಕೇಳು. ಎಂಥ ಬರೀ ಗುಡುಗು ಮಳಿ ಐತಿ ಅಂತಂದ್ರೆ ಹಂಗೆ ಹೊಕ್ಕಾನಂತ. ಬರ್ರಿ ಛತ್ರಿಗೆ ಬರ್ರಿಲ್ಲೇ. ಅಲ್ಲ ಅಜ್ಜಿ, ಆದರೂ ನಿಮ್ಮ ಮನ್ಯಾಗ ಯಾರೇ ಇರ್ತೀರಿ? ನಮ್ಮ ಮನ್ಯಾಗ ಈಗ ಎಲ್ಲರೂ ಊರಿಗೆ ಹೋಗ್ಯಾರ, ನಾನು ಒಬ್ಬಾಕಿ ಅದನ. ಬರ್ರಿ ಯಾರ ಇದ್ರೇನು ಬರಂಗಿಲ್ಲೇನ ನಮ್ಮ ಮನಿಕ? ಬರ್ರಿ. ಅಯ್ಯೋ ಅಜ್ಜಿ, ಹಂಗಲ್ಲ ಅಂದ್ರೆ ಯಾರ್ಯಾರದ್ರಿ ಅಂತ ಕೇಳೀನಿ ಅಷ್ಟೇ. ಸರಿ ಅಮ್ಮ, ನೀ ಹೇಳಿದಂಗ ಅಲ್ಲಿ ನಡಿ ಹೋಗುನು. ಸ್ವಲ್ಪ ತಲ್ಲೇ ನಿಂತ ಮಳೆ ನಿಂತ ಮೇಲೆ ಬೇಕಿದ್ರ ಹೋಗುನಂತ. ಬರ್ರಿ ಛತ್ರಿಗೆ ಬರ್ರಿ. ಕಡೆ ಮಳ್ಯಾಗ ಹಂಗ ನಿಂತಲ್ಲಪ್ಪ, ತೋರ್ಸ್ಕೊಂಡು ಬಾ ಈ ಕಡೆ ಬಾ. ಅಯ್ಯೋ ಪರವಾಗಿಲ್ಲ ಬಿಡಜ್ಜಿ, ಛತ್ರಿಗೆ ಏನು ಬೇಡ, ಹೆಂಗೋ ತೋರ್ಸ್ಕೊಂತ ಬಿಟ್ಟವಂತ. ನಡಿ ಹೋಗುನು. ಅಲ್ಲಿ ಕಾಣತ್ತಲ್ಲ ಅಜ್ಜಿ, ಅದೇನಾ ನಿಮ್ಮ ಮನಿ? ಹಾಂ, ಅದ ನೋಡಿ ನಮ್ಮ ಮನಿ. ಅಲ್ಲಿ ಕಾಣಕತ್ತದಲ್ಲ, ಅದ ನಮ್ಮ ಮನಿ. ನಡ್ರಿ. ಹೌದಾ ಅಜ್ಜಿ, ಸರಿ ನಡೀರಿ ಹೋಗುನು. ಜಲ್ದಿ ಬರ್ರಿ, ಮತ್ತೆ ಮಳ್ಯಾಗ ತೋರ್ಸ್ಕೊಂಡು ಬರಬೇಡ್ರಿ. ಎಷ್ಟು ಹಗರ ಬರ್ತಾರಲ್ಲ, ಜಲ್ದಿ ನಡೀರಿ. ಸರಿ ಅಜ್ಜಮ್ಮ, ಬರಾಕತ್ತವ, ನೀವು ನಡೀರಿ. ನಿಮ್ಮ ಹಿಂದಿಂದ ನಾವು ಬರ್ತೇವೆ. ಅಮ್ಮೋ, ನನಗೆ ಯಾಕೋ ಅವ್ರ ಮನೆಗೆ ಬರಾಕ ಮನಸ್ಸು ಒಪ್ಪವಲ್ತು. ನೀನು ಹೇಳಾದಿ ಅಂತ ಬರಾಕತ್ತ ನಾನು. ಯಾಕಂತಂದ್ರೆ ಯಾಕ್ರಿ, ಏನಾಯ್ತು? ಅವ್ರ ಮನೆಗೆ ಯಾಕೆ ಬರಾಕ ನಿಮ್ಗೆ ಮನಸ್ಸು ಒಪ್ಪಲ್ತು? ನಿಮ್ಗೆ ಅವ್ರಿಗೇನಾದರೂ ಪರಿಚಯನಾ ಅಥವಾ ನಿಮ್ಗೆ ಅವ್ರಿಗೇನಾದರೂ ಜಗಳ ಆಗೈತಿ? ಹೌದು, ನನಗೆ ಮತ್ತು ಅವ್ರ ಮಗನಿಗೆ ಜಗಳ ಆಗೈತಿ ಅಮ್ಮು. ಅವ್ರ ಮಗ ನಾನು ಒಂದು ಟೈಮಲ್ಲಿ ಇಬ್ಬರು ಜಗಳಾಡೇವು. ಆದ್ರೆ ಇವಾಗ ನಾನು ಅವ್ರ ಮನೆಗೆ ಹೋಗೋದು ನನಗೆ ಯಾಕೋ ಸರಿ ಅನ್ಸತ್ತಿಲ್ಲ. ಈಗ ಕರೆದಿರೋದು ಅವ್ರ ತಾಯಿನೇ ಆಗಿರ್ಬೋದು, ಆದರೆ ಜಗಳ ಮಾಡಿದ್ದೆ ನಾನು ಅವ್ರ ಮಗನ ಜೊತೆನ. ಅದು ಅವ್ರಿಗೆ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾನು ಅವ್ರ ಜೊತೆ ಜಗಳ ಮಾಡಿ ಈಗ ಅವ್ರ ಮನೆಗೆ ನಾನು ಹೆಂಗೆ ಹೋಗಲಿ? ನನಗೆ ಯಾಕೋ ಮನಸ್ಸು ಒಪ್ಪವಲ್ತು. ನೀವು ಜಗಳ ಮಾಡಿರೋದು ಯಾವಾಗ? ಚಿಕ್ಕ ವಯಸ್ಸಲ್ಲ ಅಥವಾ ಇವಾಗ ಮೊನ್ನೆನಾ? ಅದು ನಾವು 10th ಇರಬೇಕಾದ್ರೆ ಇಬ್ಬರು ಜಗಳ ಮಾಡಿದ್ವಿ. ಅವಾಗಿಂದ ನಾವಿಬ್ಬರು ಮಾತಾಡಲ್ಲ. ಇವಾಗ ನಾನು ಅವ್ರ ಮನೆಗೆ ನಾನಾಗೆ ಹೋಗ್ಬಿಟ್ರೆ ಅದು ನಾವು ತಪ್ಪಾಗಿ ತಿಳ್ಕೊಂಬಿಟ್ರೆ, ಜಗಳಾಡಕತ್ರ ಏನಾದರೂ ಅನ್ನಕತ್ರ ನನಗದನ್ನು ಸಹಿಸ್ಕೊಳಕ್ಕಾಗಂಗಿಲ್ಲ. ಅದಕ್ಕೆ ಬೇಡ, ನಾವು ಬೇಕಿದ್ರೆ ಮಳೆಯಾಗ ತೋರಿಸ್ಕೋಬೇಕಂತ ಇಲ್ಲೇ ಇರೋನು. ನನಗೆ ಯಾಕೋ ಹೋಗೋಕೆ ಮನಸ್ಸಿಲ್ಲ ಅಮ್ಮ. ಅವ್ರೇನಾದರೂ ಅಂದ್ರೆ ನಾವಲ್ಲಿ ಒಂದು ನಿಮಿಷನೇ ಇರೋದು ಬೇಡ. ಅಕಸ್ಮಾತ್ ಅವ್ರು ಏನಾದರೂ ಅನ್ನಲಿಲ್ಲ ಅಂದ್ರೆ ಹೋಗೋಣ ರೀ, ಏನೂ ಆಗಲ್ಲ. ನೀವಿಬ್ಬರು ಒಂದನ ಆಗ್ಬೋದಲ್ಲ, ನಡೀರಿ ಹೋಗೋಣ, ಏನಾಗಲ್ಲ. ಅಕಸ್ಮಾತ್ ಅವ್ರು ಏನಾದರೂ ಅಂದ್ರೆ ನಾವಲ್ಲಿ ಒಂದು ನಿಮಿಷನೂ ನಿಲ್ಲೋದು ಬೇಡ, ಸರಿನಾ? ಸರಿ, ನೀನು ಇಷ್ಟು ಹೇಳಾತಿ ಅಂತೇಳಿ ನಿನ್ನ ಜೊತೆ ನಾನು ಬರತ್ತನ್.
ಇಲ್ಲ ಅಂದಿದ್ರೆ ನಾನು ಬರ್ತಾ ಇರಲಿಲ್ಲ ಅಮ್ಮ. ನಡಿ.